ನಮಗೆ PUC ಫಸ್ಟ್ ಇಯರ್ ಫಿಸಿಕ್ಸ್ ನಲ್ಲಿ ಟೋಟಲಿ ನಮಗೆ 14 ಚಾಪ್ಟರ್ಸ್ ಇದೆ. ಈ 14 ಚಾಪ್ಟರ್ಸ್ ನಲ್ಲಿ ಫಸ್ಟ್ ಪಾರ್ಟ್ ನಲ್ಲಿ 7 ಚಾಪ್ಟರ್ಸ್ ಇದೆ. ಈ 7 ಚಾಪ್ಟರ್ಸ್ ಇಂದ ನಮಗೆ ಆಲ್ಮೋಸ್ಟ್ 64 ಮಾರ್ಕ್ಸ್ ಕ್ವಶನ್ಸ್ 7 ಚಾಪ್ಟರ್ಸ್ ನಲ್ಲೇ ಬರುತ್ತೆ. ಅಂದ್ರೆ ನಾವು ಫಸ್ಟ್ ಪಾರ್ಟ್ ನಲ್ಲಿ ನಾವು ಅತಿ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಂಡ್ರು ಕೂಡ ನಾವು ಆಲ್ಮೋಸ್ಟ್ ಮೋರ್ ದನ್ 90% ನಾವು ಫಿಸಿಕ್ಸ್ ನಲ್ಲಿ ಮಾರ್ಕ್ಸ್ ಅನ್ನು ತಗೋಬಹುದು. ಸೊ ಯಾವ ರೀತಿಯಾಗಿ ನೋಡ್ರಿ, ಫಸ್ಟ್ 7 ನಲ್ಲಿ ಕಂಪ್ಲೀಟ್ ಆಗಿ ನಾವು ಬ್ಲೂ ಪ್ರಿಂಟ್ ಪ್ರಕಾರ ಕೌಂಟ್ ಮಾಡಿದಾಗ 64 ಮಾರ್ಕ್ಸ್ ಇದೆ ಫಸ್ಟ್ ಟು ದ 7th ಚಾಪ್ಟರ್ ನಲ್ಲಿ. ಈಗ ಫಸ್ಟ್ ನಾವು ಒಂದೊಂದು ಚಾಪ್ಟರ್ ನಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಇದೆ ಅದನ್ನು ಈಗ ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಈ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ನಲ್ಲಿ ನಾವು 2 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು MCQ ಕ್ವಶನ್ಸ್. ಈ MCQ ಯಾವ್ದು ಬೇಕಾದ್ರೂ ಅದರಲ್ಲಿ ಕ್ವಶನ್ಸ್ ನಲ್ಲಿ ಸೆಟ್ ಮಾಡ್ತಾರೆ. ಇನ್ನೊಂದು ಶಾರ್ಟ್ ಆನ್ಸರ್ ನಲ್ಲಿ 2 ಮಾರ್ಕ್ಸ್ ನಲ್ಲಿ. ಶಾರ್ಟ್ ಆನ್ಸರ್ 2 ಮಾರ್ಕ್ಸ್ ನಲ್ಲಿ ಆಲ್ಮೋಸ್ಟ್ ನಾವು ಡೈಮೆನ್ಷನಲ್ ಫಾರ್ಮುಲಾಸ್ ಅಥವಾ ಡೈಮೆನ್ಷನಲ್ ಅನಾಲಿಸಿಸ್ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದರಲ್ಲಿ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಬಗ್ಗೆ ಕೇಳಬಹುದು ಅಥವಾ ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಬಗ್ಗೆ ಕೂಡ ಕೇಳಬಹುದು. ಇಷ್ಟು ನೋಡ್ಕೊಂಡ್ರೆ ನೀವು 2 ಮಾರ್ಕ್ಸ್ ಕೂಡ ಕ್ವಶನ್ಸ್, ಒಂದು ಶಾರ್ಟ್ ಆನ್ಸರ್ ಕ್ವಶನ್ಸ್ ಬರಿಬಹುದು. ವೆರಿ ಸಿಂಪಲ್. ಜಸ್ಟ್ ನೀವು ಒಂದು ಪೇಜ್ ನಲ್ಲಿ ನೀವು ಡೈಮೆನ್ಷನಲ್ಸ್, ಲಿಮಿಟೇಷನ್ಸ್, ಅಪ್ಲಿಕೇಶನ್ಸ್ ಅನ್ನು ಸ್ವಲ್ಪ ನೋಡ್ಕೊಳ್ಳಿ. ಈಸಿಯಾಗಿ ನಾವು 3 ಮಾರ್ಕ್ಸ್ ಇಲ್ಲಿ ಕವರ್ ಮಾಡಬಹುದು. ಓಕೆ. ದೆನ್ ಸೆಕೆಂಡ್ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಸಿಂಪಲ್ ಚಾಪ್ಟರ್. ಈ ಚಾಪ್ಟರ್ ನಮಗೆ ಬ್ಲೂ ಪ್ರಿಂಟ್ ಪ್ರಕಾರ 6 ಮಾರ್ಕ್ಸ್ ವೇಟೇಜ್ ಇದೆ. 6 ಮಾರ್ಕ್ಸ್ ನಲ್ಲಿ 5 ಮಾರ್ಕ್ಸ್ ಒಂದು ಲಾಂಗ್ ಆನ್ಸರ್ಸ್ ನಮಗೆ ಕೇಳ್ತಾರೆ. ಇದರಲ್ಲಿ ಲಾಂಗ್ ಆನ್ಸರ್ ಆಲ್ಮೋಸ್ಟ್ ನಮ್ಗೆ ಕ್ವಶನ್ ಪೇಪರ್ ಔಟ್ ಇದ್ದಂಗೆ. ಯಾವ ರೀತಿ ಅಂದ್ರೆ 2 ನಮಗೆ ಕೈನೆಮೆಟಿಕ್ ಇಕ್ವೇಶನ್ಸ್ ಇದೆ. V = V0 + AT. ಆ ಇಕ್ವೇಶನ್ಸ್ ಚಿಕ್ಕದಿರೋದ್ರಿಂದ ಅದು ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸೊ ನಮ್ಗೆ ದೊಡ್ಡ ಕ್ವಶನ್ಸ್ ಏನಿದೆ ಅಂದ್ರೆ x = V0t + ½ AT². ಈ ಕ್ವಶನ್ಸ್ ಬಹಳ ಕ್ವಶನ್ ಪೇಪರ್ ನಲ್ಲಿ ರಿಪೀಟ್ ಆಗಿದೆ. ದೆನ್ ಥರ್ಡ್ ಕೈನೆಮೆಟಿಕ್ ಇಕ್ವೇಶನ್ಸ್ ಅಂದ್ರೆ V² = V0² + 2ax. ಈ 2 ಇಕ್ವೇಶನ್ಸ್ ನಮಗೆ ಅತಿ ಹೆಚ್ಚು ಕ್ವಶನ್ ಪೇಪರ್ ನಲ್ಲಿ ರಿಪೀಟ್ ಆದಂತ ಕ್ವಶನ್ಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಈ 2 ಕ್ವಶನ್ಸ್ ಬಿಡಬೇಡ್ರಿ. ನಿಮ್ಗೆ ಆಲ್ಮೋಸ್ಟ್ 5 ಮಾರ್ಕ್ಸ್ ಎಕ್ಸಾಮ್ ನಲ್ಲಿ ಫಿಕ್ಸ್ ಇರುತ್ತೆ. ಇದು ಕೈನೆಮೆಟಿಕ್ಸ್ ನಲ್ಲಿ ಇದ್ದಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ರಿಮೆಂಬರ್ ದೀಸ್ 2 ಕ್ವಶನ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯು ಗೆಟ್ 5 ಮಾರ್ಕ್ಸ್ ಈಸಿಲಿ. ದೆನ್ ಥರ್ಡ್ ಚಾಪ್ಟರ್ ಮೋಷನ್ ಇನ್ ಎ ಪ್ಲೇನ್. ಸೊ ಈ ಚಾಪ್ಟರ್ಸ್ ಬ್ಲೂ ಪ್ರಿಂಟ್ ಪ್ರಕಾರ ನಮ್ಗೆ 12 ಮಾರ್ಕ್ಸ್ ಇದೆ. ಸೊ 12 ಮಾರ್ಕ್ಸ್ ಅಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಆಲ್ ಟೈಪ್ ಆಫ್ ದ ಕ್ವಶನ್ ಇನ್ ದಿಸ್ ಚಾಪ್ಟರ್. ಆಲ್ ಟೈಪ್ ಆಫ್ ದ ಕ್ವಶನ್ಸ್ ಅಂದ್ರೆ ಶಾರ್ಟ್ ಆನ್ಸರ್ ನಲ್ಲಿ ನಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ದೆನ್ 5 ಮಾರ್ಕ್ಸ್ ಲಾಂಗ್ ಆನ್ಸರ್ಸ್ ಕೂಡ ಇರುತ್ತೆ. ದೆನ್ ನಾವು ಒಂದೊಂದು ಸಾರಿ ನ್ಯೂಮ್ಯಾರಿಕಲ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಈ ಚಾಪ್ಟರ್ ಅಲ್ಲಿ ಕೂಡ ಒಂದು 3-4 ಡೆರಿವೇಶನ್ ಮಾತ್ರ ಇದೆ. ಅವು ನೀವು ನೋಡ್ಕೊಂಡ್ರೆ ಈ ಚಾಪ್ಟರ್ ನೀವು ಕಾನ್ಫಿಡೆನ್ಸ್ ನಿಂದ ಎಲ್ಲಾ ಆನ್ಸರ್ಸ್ ಗಳನ್ನು ಬರೀಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವು 3 ಮಾರ್ಕ್ಸ್ ನಲ್ಲಿ ನಮಗೆ 3 ಡೆರಿವೇಶನ್ಸ್ ಇದೆ, ಹೆಚ್ಚಿಗೆ ರಿಪೀಟ್ ಆಗಿದಂತ ಡೆರಿವೇಶನ್ಸ್. ಏನು? ನಮ್ಮ ಪ್ರೊಜೆಕ್ಟೈಲ್ ಮೋಷನ್ ಮಗೆ ಟೈಮ್ ಆಫ್ ಫ್ಲೈಟ್ ಕ್ಯಾಲ್ಕುಲೇಷನ್, ದೆನ್ ಹಾರಿಜೆಂಟಲ್ ರೇಂಜ್ ಇದೆ, ದೆನ್ ಮ್ಯಾಕ್ಸಿಮಮ್ ಹೈಟ್ ಆಫ್ ದ ಪ್ರೊಜೆಕ್ಟೈಲ್ ಇದೆ. ಈ 3 ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ದ ಟ್ರಾಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಇಸ್ ಇನ್ ಪ್ಯಾರಾಬೋಲಾ ಅಂತಿದೆ. ಅದು 5 ಮಾರ್ಕ್ಸ್ ಗೆ. ಆ ಡೆರಿವೇಶನ್ ಕೂಡ ಅತಿ ಇಂಪಾರ್ಟೆಂಟ್. ಸೊ ಇಲ್ಲಿ ಇನ್ನೊಂದು ಕ್ವಶನ್ 5 ಮಾರ್ಕ್ಸ್ ಗೆ ಬರುತ್ತೆ ಅಂದ್ರೆ ದ ಡೆರಿವೇಶನ್ ಆಫ್ ದ ಸೆಂಟ್ರಿಪಿಟಲ್ ಎಕ್ಸಿಲರೇಷನ್. ಸೆಂಟ್ರಿಪಿಟಲ್ ಎಕ್ಸಿಲರೇಷನ್ ಡೆರಿವೇಶನ್ ಕೂಡ ಇಲ್ಲಿ ಇರುತ್ತೆ. ಅಂದ್ರೆ 2 ನಮಗೆ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿದ್ದು ಸೆಂಟ್ರಿಪಿಟಲ್ ಎಕ್ಸಿಲರೇಷನ್, ದೆನ್ ಟ್ರಾಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಇಸ್ ಇನ್ ಪ್ಯಾರಾಬೋಲಾ. ಅದ್ರ ಜೊತೆಗೆ ನಮಗೆ ಸೊ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ದ ಸೊ ರಿಸಲ್ಟೆಂಟ್ ವೆಕ್ಟರ್ ಕ್ಯಾಲ್ಕುಲೇಷನ್ ಕೇಳುವಂತ ಚಾನ್ಸಸ್ ಕೂಡ ಇದೆ. ಸೊ ಈ 3 5 ಮಾರ್ಕ್ಸ್ ಕ್ವಶನ್ಸ್, ದೆನ್ 3 ಮಾರ್ಕ್ಸ್ ಕ್ವಶನ್ಸ್ ನಲ್ಲಿ ದೆನ್ ನಾವು ದ ಟೈಮ್ ಆಫ್ ಫ್ಲೈಟ್, ರೇಂಜ್ ಅಂಡ್ ದ ಮ್ಯಾಕ್ಸಿಮಮ್ ಹೈಟ್ ಆಫ್ ದ ಪ್ರೊಜೆಕ್ಟೈಲ್ ಇವು ಇಷ್ಟು ನೋಡ್ಕೊಂಡಾಗ ನಮ್ಗೆ ಆಲ್ಮೋಸ್ಟ್ ಇಲ್ಲಿ ನಮ್ಗೆ 12 ಮಾರ್ಕ್ಸ್ ಈಸಿಯಾಗಿ ನಾವು ತೆಗೆದುಕೊಳ್ಬಹುದು. ಅದ್ರ ಜೊತೆಗೆ ಇಲ್ಲಿ ನ್ಯೂಮ್ಯಾರಿಕಲ್ಸ್ ಪಾರ್ಟ್ ನಲ್ಲಿ ಕೇಳಿದಾಗ ಅತಿ ಹೆಚ್ಚಿಗೆ ನಮಗೆ ಸರ್ಕ್ಯುಲರ್ ಮೋಷನ್ಸ್, ದೆನ್ ನೆಕ್ಸ್ಟ್ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ 3 ಪ್ಯಾರಾಮೀಟರ್ಸ್ ಅನ್ನು ಕೇಳುವಂತ ಚಾನ್ಸಸ್ ಇದೆ. ಅಲ್ಲಿ ಜಸ್ಟ್ ನೀವು ಫಾರ್ಮುಲಾಸ್ ನೋಡ್ಕೊಳ್ಳಿ. ಫಾರ್ಮುಲಾಸ್ ನೋಡ್ಕೊಂಡಾಗ ಕ್ವಶನ್ಸ್ ಬಂದ್ರೆ ಈಸಿಯಾಗಿ ಫಾರ್ಮುಲಾ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಆನ್ಸರ್ ಗಳನ್ನು ಕ್ಯಾಲ್ಕುಲೇಷನ್ಸ್ ಮಾಡಬಹುದು ನಾವು. Then fourth chapter laws of motion, 12 marks, also important chapter. So ಈ ಚಾಪ್ಟರ್ ನಲ್ಲಿ ಕೂಡ ನಾವು ಎಲ್ಲಾ ಬಿಟ್ ನಲ್ಲಿ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ 12 ಮಾರ್ಕ್ಸ್ ಇದೆ. 2 ಮಾರ್ಕ್ಸ್ ನಲ್ಲಿ ಶಾರ್ಟ್ ಆನ್ಸರ್ ನಲ್ಲಿ, 3 ಮಾರ್ಕ್ಸ್ ನಲ್ಲಿ, ದೆನ್ 5 ಮಾರ್ಕ್ಸ್ ನಲ್ಲಿ ಈ ಚಾಪ್ಟರ್ ನಲ್ಲಿ ಅತಿ ಹೆಚ್ಚಿಗೆ ನ್ಯೂಮ್ಯಾರಿಕಲ್ ಬರುವಂತ ಚಾನ್ಸಸ್ ಇದೆ. ಸೊ ಇಲ್ಲಿ 3 ಮಾರ್ಕ್ಸ್ ನಲ್ಲಿ ಇರುವಂತ ಕ್ವಶನ್ಸ್ ಅತಿ ಹೆಚ್ಚು ರಿಪೀಟ್ ಆಗಿದ್ದು ಯೂಸಿಂಗ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ವಿ ಡಿರೈವ್ F = m × a. ಈ ಕ್ವಶನ್ಸ್ ಬಹಳ ಅತಿ ಹೆಚ್ಚಿಗೆ ರಿಪೀಟ್ ಆಗಿದೆ. ದೆನ್ ಇನ್ನೊಂದು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಇದೆ. ಅಂದ್ರೆ ಟೋಟಲ್ ಮೊಮೆಂಟಮ್ ಆಫ್ ಐಸೋಲೇಟೆಡ್ ಸಿಸ್ಟಮ್ ಇಸ್ ಇಂಟರಾಕ್ಟಿಂಗ್ ಪಾರ್ಟಿಕಲ್ ಇಸ್ ಆಲ್ವೇಸ್ ಕನ್ಸರ್ವ್ಡ್ ಅಂತಿದೆ. ಆ ಡೆರಿವೇಶನ್ ಕೂಡ ನಮ್ಗೆ 3 ಮಾರ್ಕ್ಸ್ ಗೆ ಅತಿ ಹೆಚ್ಚು ರಿಪೀಟ್ ಆದಂತ ಕ್ವಶನ್ಸ್ಗಳು.
ಅದ್ರ ಜೊತೆಗೆ ನೀವು ಇಲ್ಲಿ NCERT ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಂತ ಎಲ್ಲಾ ನ್ಯೂಮ್ಯಾರಿಕಲ್ಸ್ ಲಾಸ್ ಆಫ್ ಮೋಷನ್ ಗೆ ನಾವು ಅದರಲ್ಲಿ ಇದ್ದಂತ ಕ್ವಶನ್ಸ್ ಸಾಲ್ವ್ ಮಾಡಿ ಇಲ್ಲಿ ನ್ಯೂಮ್ಯಾರಿಕಲ್ಸ್ ಆಲ್ಮೋಸ್ಟ್ ನಾವು ಒಂದು ಎಕ್ಸ್ಪೆಕ್ಟ್ ಮಾಡಬಹುದು. ಅದಕ್ಕೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ನ್ಯೂಮ್ಯಾರಿಕಲ್ ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಸೊ ಜೊತೆಗೆ ನಾವು 2 ಮತ್ತು 3 ಮಾರ್ಕ್ಸ್ ನಲ್ಲಿ ನಾವು ಫ್ರಿಕ್ಷನ್ಸ್ ಮೇಲೆ ಕ್ವಶನ್ಸ್ ರಿಪೀಟ್ ಆಗಿದೆ. ಫ್ರಿಕ್ಷನ್ಸ್ ನಲ್ಲಿ ಅಂದ್ರೆ ಏನು, ಲಾಸ್ ಆಫ್ ಫ್ರಿಕ್ಷನ್ಸ್, ದೆನ್ ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ದ ಫ್ರಿಕ್ಷನ್ಸ್, ದೆನ್ ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್ಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್ಸ್. ಈ ಎಲ್ಲಾ ಕ್ವಶನ್ಸ್ ಗಳು ನಮ್ಗೆ ಅತಿ ಹೆಚ್ಚು ಎಕ್ಸಾಮ್ ನಲ್ಲಿ ರಿಪೀಟ್ ಆದಂತ ಕ್ವಶನ್ಸ್ ಗಳು. ಇವು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಈ ಚಾಪ್ಟರ್ ನಲ್ಲಿ ಕೂಡ ಎಲ್ಲಾ ಕ್ವಶನ್ಸ್ ಗಳು ಕವರ್ ಆಗುತ್ತೆ. ಸೊ ದೆನ್ 5th ಚಾಪ್ಟರ್ ವರ್ಕ್ ಎನರ್ಜಿ ಅಂಡ್ ಪವರ್. ಇದು ಕೂಡ ಆಲ್ಮೋಸ್ಟ್ ನಮ್ಗೆ 11 ಮಾರ್ಕ್ಸ್ ವೇಟೇಜ್ ಇದೆ. ಈ 11 ಮಾರ್ಕ್ಸ್ ಚಾಪ್ಟರ್ಸ್ ನಲ್ಲಿ ಕೂಡ ನಾವು ಶಾರ್ಟ್ ಆನ್ಸರ್ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ ಮತ್ತು ಲಾಂಗ್ ಆನ್ಸರ್ ನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತೇವೆ. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ನಮಗೆ ಬರೀ 2 ಕ್ವಶನ್ಸ್ ಆಲ್ಮೋಸ್ಟ್ ಆಗಿ ಹೆಚ್ಚಿಗಿದೆ ಕೇಳಿದ್ದು. ಸೊ 2 ಕ್ವಶನ್ಸ್ ಯಾವ ಅಂದ್ರೆ, ಒಂದು ಸೊ ದ ಕನ್ಸರ್ವೇಷನ್ ಆಫ್ ದ ಎನರ್ಜಿ ವೆನ್ ಅಂಡರ್ ದ ಫ್ರೀ ಫಾಲ್ ಕೇಸ್ ನಲ್ಲಿ. ಫ್ರೀ ಫಾಲ್ ಕೇಸ್ ನಲ್ಲಿ ನಾವು ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದ್ರೆ ABC ಪಾಯಿಂಟ್ ನಲ್ಲಿ ನಾವು ಸೇಮ್ ಎನರ್ಜಿ ಇದೆ ಅಂತ ಪ್ರೂವ್ ಮಾಡಿದ್ದು. ಅದು ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಶನ್, ಬಹಳ ಸಲ ನಮಗೆ ರಿಪೀಟ್ ಆಗಿದೆ. ಅದಾದ್ಮೇಲೆ ಇನ್ನೊಂದು ವರ್ಕ್ ಎನರ್ಜಿ ಥಿಯರಮ್ ಮೇಲೆ ಕೂಡ ಸ್ಟೇಟ್ ಅಂಡ್ ಪ್ರೂವ್ ದ ವರ್ಕ್ ಎನರ್ಜಿ ಥಿಯರಮ್ ಅಂತ ಇದೆ. ಸೊ ಇವು ಕ್ವಶನ್ಸ್ ನಮಗೆ ರಿಪೀಟ್ ಆಗಿದ್ದ ಕ್ವಶನ್. ಅದ್ರ ಜೊತೆಗೆ ಎಲಾಸ್ಟಿಕ್, ಇನ್ಎಲಾಸ್ಟಿಕ್ ಕಾಲಿಜನ್ಸ್ ಮೇಲೆ ಇದ್ದಂತದ್ದು, ದೆನ್ ನೆಕ್ಸ್ಟ್ ಕನ್ಸರ್ವೇಟಿವ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಬಗ್ಗೆ ನಮಗೆ ಡಿಸ್ಕಷನ್ ಇದೆ. ಇಲ್ಲಿ ನಮಗೆ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ನಲ್ಲಿ ಡಿಫರೆನ್ಸ್ ಟೈಪ್ಸ್ ನಲ್ಲಿ ಕೂಡ ಕ್ವಶನ್ಸ್ ಬಹಳ ಸಲ ಬಂದಿದೆ. ಸೊ ಡಿಫರೆನ್ಸ್ ಬಿಟ್ವೀನ್ ಎಲಾಸ್ಟಿಕ್ ಅಂಡ್ ಇನ್ಎಲಾಸ್ಟಿಕ್ ಕಾಲಿಜನ್ ಅಂತ ಕೇಳಿದ್ದಾರೆ. ದೆನ್ ಡಿಫರೆನ್ಸ್ ಬಿಟ್ವೀನ್ ಕನ್ಸರ್ವೇಟಿವ್ ಅಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂತ ಕೂಡ ಕೇಳಿದ್ದಾರೆ. ದೆನ್ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸ್ಪ್ರಿಂಗ್ ಕೂಡ 3 ಮಾರ್ಕ್ಸ್ ನಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಇವೆಲ್ಲ ನಮಗೆ ಅತಿ ಹೆಚ್ಚು ರಿಪೀಟ್ ಆದಂತ ಕ್ವಶನ್ಸ್ ಗಳು. ಇದರಲ್ಲಿ ಈ ಕ್ವಶನ್ಸ್ ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಸೊ ಅದ್ರ ಜೊತೆಗೆ ದ ಪವರ್ P is equal to F dot V. ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಫಾರ್ 3 ಮಾರ್ಕ್ಸ್. ಸೊ ಪವರ್ is equal to F dot V ಅಂತ ಇದೆ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಕ್ವಶನ್ ಇದೆ. ದೆನ್ 6th ಚಾಪ್ಟರ್ ದ ಸಿಸ್ಟಮ್ಸ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್. ಇಲ್ಲಿ ಕೂಡ ಇಂಪಾರ್ಟೆಂಟ್, ಯಾಕಂದ್ರೆ ಇದು ಕೂಡ ನಮಗೆ ವೇಟೇಜ್ ಪ್ರಕಾರ 11 ಮಾರ್ಕ್ಸ್ ಇದೆ. ಇಲ್ಲಿ ನಮಗೆ ಶಾರ್ಟ್ ಆನ್ಸರ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಮತ್ತು ಲಾಂಗ್ ಆನ್ಸರ್ ನಲ್ಲಿ ಕೂಡ ಒಂದು ಕ್ವಶನ್ಸ್ ಕಂಪಲ್ಸರಿಯಾಗಿ ಬರುತ್ತೆ. ಇಲ್ಲಿ ಶಾರ್ಟ್ ಆನ್ಸರ್ಸ್ ನಲ್ಲಿ ನಾವು ಸಿಂಪಲ್ ಡೆಫಿನೇಷನ್ಸ್ ಅನ್ನು ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಮೊಮೆಂಟ್ ಆಫ್ ಇನರ್ಷಿಯಾ, ರೇಡಿಯಸ್ ಆಫ್ ಗೈರೇಷನ್ ಅಂಡ್ ಆನ್ ಸೊ ವಾಟ್ ಫ್ಯಾಕ್ಟರ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಡಿಪೆಂಡ್ಸ್. ದೆನ್ ಸೆಂಟರ್ ಆಫ್ ಮಾಸ್ ಬಗ್ಗೆ, ಅದಾದ್ಮೇಲೆ ದ ಇಕ್ವಿಲಿಬ್ರಿಯಂ ಆಫ್ ಎ ರಿಜಿಡ್ ಬಾಡಿ ಇದೆ. ಇಕ್ವಿಲಿಬ್ರಿಯಂ ಅಂದ್ರೆ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಂ ಗೆ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ ಇಸ್ 0 ಅಂತ ಬರೀಬೇಕು. ರೊಟೇಷನಲ್ ಇಕ್ವಿಲಿಬ್ರಿಯಂ ಗೆ ದ ನೆಟ್ ಟಾರ್ಕ್ ಆಕ್ಟಿಂಗ್ ಆನ್ ಎ ಬಾಡಿ ಇಸ್ 0 ಅಂತ ಬರೀಬೇಕು. ಸೊ ಇವೆಲ್ಲ ನಿಮಗೆ ಸಿಂಪಲ್ ಆದಂತ ಕ್ವಶನ್ಸ್, ಮೋಸ್ಟ್ ರಿಪೀಟೆಡ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ನಲ್ಲಿ. ದೆನ್ 5 ಮಾರ್ಕ್ಸ್ ನಲ್ಲಿ ಇನ್ನೊಂದು 3 ಮಾರ್ಕ್ಸ್ ನಲ್ಲಿ ಕ್ವಶನ್ಸ್ ಯಾವ್ದಿದೆ ಅಂದ್ರೆ ಅತಿ ಹೆಚ್ಚು ರಿಪೀಟ್ ಆಗಿದ್ದು ದ ರೇಟ್ ಆಫ್ ಚೇಂಜ್ ಆಫ್ ಆಂಗುಲರ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಟಾರ್ಕ್ ಆಕ್ಟಿಂಗ್ ಆನ್ ಎ ಬಾಡಿ ಅಂತ ಹೇಳಿ. ಸೊ ಟವ್ ಈಸ್ ಈಕ್ವಲ್ ಟು dL/dt ಅಂತ ಹೇಳಿ ಪ್ರೂವ್ ಮಾಡಿದ್ದು. ಇದು ಅತಿ ಹೆಚ್ಚಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆದಂತ ಕ್ವಶನ್. ಈ ಕ್ವಶನ್ ಅನ್ನು ನೀವು ಬಿಡಬೇಡಿ. ಇದ್ರ ಜೊತೆಗೆ ದ ಕನ್ಸರ್ವೇಷನ್ ಆಫ್ ಆಂಗುಲರ್ ಮೊಮೆಂಟಮ್ ಇದೆ. ಸೊ ಅದ್ರ ಪ್ರಿನ್ಸಿಪಲ್ ಮೇಲೆ ಅದ್ರದ್ದು ಇಲಿಸ್ಟ್ರೇಷನ್ಸ್ ಕೂಡ ನಮಗೆ, ಎಕ್ಸಾಂಪಲ್ಸ್ ಕೂಡ ನಮಗೆ ಕೇಳ್ತಾರೆ. ಸೊ ಇಲ್ಲಿ ಮತ್ತೆ ಲಾಂಗ್ ಕ್ವಶನ್ಸ್ ನಲ್ಲಿ ನಿಮ್ಗೊಂದು ವೇಳೆ ಬಂದ್ರೆ ಇಲ್ಲಿ 5 ಮಾರ್ಕ್ಸ್ ಡೆರಿವೇಶನ್ಸ್ ಹೆಚ್ಚಿಗಿಲ್ಲ. ಅದಕ್ಕೋಸ್ಕರವಾಗಿ ಈ ಚಾಪ್ಟರ್ಸ್ ನಲ್ಲಿ ನಮಗೆ ಸ್ಪ್ಲಿಟ್ ಅಪ್ ಕ್ವಶನ್ಸ್ ಬರುವಂತ ಚಾನ್ಸಸ್ ಇದೆ. ಅಂದ್ರೆ 2+2+1 ಅಥವಾ 2+3 ಟೈಪ್ ನಲ್ಲಿ ಕ್ವಶನ್ಸ್ ನಲ್ಲಿ ನಮಗೆ 2 ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಗಳೇ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್. ಅವೇ ನಾವು ಸ್ಪ್ಲಿಟ್ ಅಪ್ ಮಾಡಿ ಇಲ್ಲಿ ಕ್ವಶನ್ಸ್ ಕೇಳ್ತಾರೆ. ಒಂದ್ ವೇಳೆ ನ್ಯೂಮ್ಯಾರಿಕಲ್ಸ್ ಕೇಳಿದ್ರು ಕೂಡ NCERT ನಲ್ಲಿ ಇದ್ದಂತ ಮೊಮೆಂಟ್ ಆಫ್ ಇನರ್ಷಿಯಾ ಮೇಲೆ, ದೆನ್ ರೊಟೇಷನಲ್ ಡೈನಾಮಿಕ್ಸ್ ಮೇಲೆ ಇದ್ದಂತ ಕ್ವಶನ್ಸ್ ಗಳು ನಮಗೆ ಬುಕ್ ನಲ್ಲಿ ಇದ್ದಂತ ನಮಗೆ ಕ್ವಶನ್ಸ್ ಏನಿದೆ ನ್ಯೂಮ್ಯಾರಿಕಲ್ ಟೈಪ್ಸ್, ಅಂತ ಟೈಪ್ಸ್ ಕ್ವಶನ್ಸ್ ಗಳನ್ನೇ ಅತಿ ಹೆಚ್ಚಿಗೆ ಕೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್ ಸಿಸ್ಟಮ್ಸ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಫಾರ್ 11 ಮಾರ್ಕ್ಸ್. ಇದು ದೆನ್ ಫಸ್ಟ್ ಪಾರ್ಟ್ ನಲ್ಲಿ ಲಾಸ್ಟ್ ಚಾಪ್ಟರ್ ಅಂದ್ರೆ ನಮಗೆ 7th ಚಾಪ್ಟರ್ ಗ್ರಾವಿಟೇಷನ್ ಇದೆ. ಇಲ್ಲಿ ಕೂಡ ನಮಗೆ 9 ಮಾರ್ಕ್ಸ್ ಇರೋದಕ್ಕೋಸ್ಕರವಾಗಿ ಎಲ್ಲಾ ಬಿಟ್ ಗಳಲ್ಲಿ ನಮ್ಗೆ ಒಂದೊಂದು ಕ್ವಶನ್ ಬರುವಂತ ಚಾನ್ಸಸ್ ಇದೆ. ಇಲ್ಲಿ 2 and 3 ಮಾರ್ಕ್ಸ್ ನಲ್ಲಿ ನಾವು ಶಾರ್ಟ್ ಆನ್ಸರ್ ಟೈಪ್ ನಲ್ಲಿ ಬರುವಂತ ಕ್ವಶನ್ಸ್ ಗಳು ಅತಿ ಹೆಚ್ಚು. ದ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ದ ನ್ಯೂಟನ್ಸ್ ಗ್ರಾವಿಟೇಷನಲ್ ಲಾ ಇದೆ. ದೆನ್ ಕೆಪ್ಲರ್ಸ್ ಲಾಸ್ ಫಾರ್ ದ ಪ್ಲಾನೆಟರಿ ಮೋಷನ್ ಇದೆ. ದೆನ್ ಎಸ್ಕೇಪ್ ಸ್ಪೀಡ್, ಆರ್ಬಿಟಲ್ ಸ್ಪೀಡ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಇವೆಲ್ಲ ಕ್ವಶನ್ಸ್ ಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಡೆರಿವೇಶನ್ಸ್ ಪಾರ್ಟ್ಸ್ ನಲ್ಲಿ 3 ಮಾರ್ಕ್ಸ್ ನಲ್ಲಿ ಮತ್ತು 5 ಮಾರ್ಕ್ಸ್ ನಲ್ಲಿ ಕೇಳಿದ್ದು ಅತಿ ಹೆಚ್ಚಿಗೆ ರಿಪೀಟ್ ಆಗಿದೆ ಅಂದ್ರೆ ವೇರಿಯೇಷನ್ ಆಫ್ ಸ್ಮಾಲ್ ಜಿ ವಿತ್ ಆಲ್ಟಿಟ್ಯೂಡ್ ಅಂದ್ರೆ ಹೈಟ್ ಜೊತೆ ಅಂಡ್ ಡೆಪ್ತ್ ಜೊತೆ ವಿತ್ ಡೆಪ್ತ್ ಅಂದ್ರೆ ಎತ್ತರಕ್ಕೆ ಹೋದಾಗ ಮತ್ತೆ ಡೆಪ್ತ್ ನಲ್ಲಿ ಹೋದಾಗ ಜಿ ವೇರಿಯೇಷನ್ ಯಾವ ರೀತಿ ಆಗಿದೆ ಅಂತ ಪ್ರೂವ್ ಮಾಡೋದು. ಮತ್ತೆ ಇದ್ರ ಮೇಲೆ ಕೂಡ ನಮಗೆ ನ್ಯೂಮ್ಯಾರಿಕಲ್ಸ್ ಅತಿ ಹೆಚ್ಚಿಗೆ ಬಾರಿಗೆ ರಿಪೀಟ್ ಆಗಿದೆ.
ಇದೆ. ನ್ಯೂಮ್ಯಾರಿಕಲ್ಸ್ ಈ ಚಾಪ್ಟರ್ ನಲ್ಲಿ ಕೂಡ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಬ್ಲೂ ಪ್ರಿಂಟ್ ನಲ್ಲಿ ನಮಗೆ ನ್ಯೂಮ್ಯಾರಿಕಲ್ ಅಂತ ಕೊಟ್ಟಿದ್ದಾರೆ, ಮಾಡೆಲ್ ಪೇಪರ್ ನಲ್ಲಿ ಕೇಳಬಹುದು ಅದರಲ್ಲಿ. ಸೊ ಅದರಲ್ಲಿ ಹೆಚ್ಚಿಗೆ ಕೇಳಿದಾಗ ನಮ್ಗೆ NCERT ನಲ್ಲಿ ಬರೆದಂತ ನ್ಯೂಮ್ಯಾರಿಕಲ್ಸ್ ಗಳು ಇಂಪಾರ್ಟೆಂಟ್, ಅವು ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲಿ ಯಾವುದು ಜಿ ಕ್ಯಾಲ್ಕುಲೇಷನ್ ಮೇಲೆ, ಅಂದ್ರೆ ಎಟ್ ಹೈಟ್ ಗೆ ಎಷ್ಟ ವೇರಿಯೇಷನ್ ಯಾವ ರೀತಿ ಆಗುತ್ತೆ, ಮತ್ತೆ ಡೆಪ್ತ್ ಗೆ ವೇರಿಯೇಷನ್ ಯಾವ ರೀತಿ ಆಗುತ್ತೆ ಅಂದ್ರೆ ಸಿಂಪಲ್ ಫಾರ್ಮುಲಾ ಬೇಸ್ಡ್ ಕ್ಯಾಲ್ಕುಲೇಷನ್ಸ್ ಇದೆ, ಅವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ ಅತಿ ಹೆಚ್ಚಿಗೆ ಇನ್ನೊಂದು ರಿಪೀಟ್ ಆಗಿದ್ದು ರಿಲೇಷನ್ ಬಿಟ್ವೀನ್ ಸ್ಮಾಲ್ ಜಿ ಅಂಡ್ ಕ್ಯಾಪಿಟಲ್ ಜಿ, ಅಂದ್ರೆ ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಅಂಡ್ ದ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಆ ಡೆರಿವೇಶನ್ಸ್ ಕೂಡ ನಮಗೆ ಕೇಳಿದ್ದಾರೆ. ಆರ್ಬಿಟಲ್ ಸ್ಪೀಡ್ ಕೇಳಿದ್ದಾರೆ, ಮತ್ತೆ ಎಸ್ಕೇಪ್ ಸ್ಪೀಡ್ ಡೆರಿವೇಶನ್ ಪ್ರೂವ್ ಮಾಡೋದನ್ನು ಕೂಡ ಕ್ವಶನ್ಸ್ ನಮಗೆ ಕೇಳಿದ್ದಾರೆ. ಈ ಎಲ್ಲ ಒಂದು 4-5-6 ಕ್ವಶನ್ಸ್ ಗಳೇ ಅತಿ ಹೆಚ್ಚಿಗೆ ರಿಪೀಟ್ ಆಗಿದ್ದು. ಈ ಕ್ವಶನ್ಸ್ ಗಳು ನೀವು ಪ್ರಾಕ್ಟೀಸ್ ಮಾಡಿದಾಗ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿಗೆ ಸಂಬಂಧಪಟ್ಟಂತೆ ನ್ಯೂಮೆರಿಕಲ್ ಪ್ರಾಕ್ಟೀಸ್ ಮಾಡಿದಾಗ ಇಲ್ಲಿ ನೀವು 9 ಮಾರ್ಕ್ಸ್ ಆರಾಮಾಗಿ ತಗೋಬಹುದು. ಸೊ ಇಷ್ಟು ನಮಗೆ ಫಸ್ಟ್ ಪಾರ್ಟ್ ನಲ್ಲಿ ಇದ್ದಂತ ಇಂಪಾರ್ಟೆಂಟ್ ವಾಯ್ಸ್. ದೆನ್ ಸೆಕೆಂಡ್ ಪಾರ್ಟ್ ನಲ್ಲೂ ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ನೀವು NCERT ಟೆಕ್ಸ್ಟ್ ಬುಕ್ ಅನ್ನು ತೆಗಿರಿ. NCERT ಟೆಕ್ಸ್ಟ್ ಬುಕ್ ನಲ್ಲಿ ತೆಗೆದಿ ಅಲ್ಲಿ ಯಾವ ಡೆರಿವೇಶನ್ಸ್ ಗಳು ಇದೆ ಅಂತ ಡೆರಿವೇಶನ್ಸ್ ಗಳನ್ನೇ ನಾವು ಎಕ್ಸಾಮ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಬೇರೆ ರೆಫರೆನ್ಸ್ ಬುಕ್ ನಲ್ಲಿ ಇದ್ದಂತ ಡೆರಿವೇಶನ್ ಗಳು ಎಲ್ಲವೂ ಡೆರಿವೇಶನ್ ಗಳು ಎಕ್ಸಾಮ್ ಗಳಲ್ಲಿ ಕೇಳೋದಿಲ್ಲ. NCERT ನಲ್ಲಿ ಪ್ರಿಫರ್ಡ್ ಆದಂತ ಡೆರಿವೇಶನ್ಸ್ ಮಾತ್ರ ಎಕ್ಸಾಮ್ಸ್ ನಲ್ಲಿ ಕೇಳ್ತಾರೆ. ಅದಕ್ಕೆ ನೀವು ಟೆಕ್ಸ್ಟ್ ಬುಕ್ ಅನ್ನು ತೆಗೆದುಕೊಂಡು ಅದರಲ್ಲಿ ಯಾವ ಡೆರಿವೇಶನ್ಸ್ ಇದೆ ಅಂತೆ ಆ ಡೆರಿವೇಶನ್ ಗಳು ಚಾಪ್ಟರ್ ವೈಸ್ ತೆಗೆದು ಪ್ರಾಕ್ಟೀಸ್ ಮಾಡಬೇಕು. ಅತಿ ಹೆಚ್ಚಿಗೆ ನಾನು ಇಲ್ಲಿ ಕ್ವಶನ್ಸ್ ಕೂಡ ಹಾಕ್ತಾ ಇದ್ದೇನೆ ನಿಮಗೆ ಈ ಬೋರ್ಡ್ ಮೇಲೆ. ಯಾವ ಚಾಪ್ಟರ್ಸ್ ನಲ್ಲಿ ಎಂತ ಕ್ವಶನ್ಸ್ ಗಳು ಮೋಸ್ಟ್ ರಿಪೀಟೆಡ್ ಆಗಿವೆ ಆ ಕ್ವಶನ್ಸ್ ಗಳನ್ನು ಬಿಡಬೇಡಿ. ಅವನು ಅತಿ ಹೆಚ್ಚು ಬಾರಿ ಪ್ರಯತ್ನ ಮಾಡಿ ನಿಮ್ಗೆ ಈಸಿಯಾಗಿ ಆ ಡೆರಿವೇಶನ್ಸ್ ಬರುತ್ತೆ. ಸೊ ಅದ್ರ ಜೊತೆಗೆ ನ್ಯೂಮ್ಯಾರಿಕಲ್ಸ್ ಕೂಡ ನೀವು ಪ್ರಾಕ್ಟೀಸ್ ಮಾಡೋದ್ನಾಗ ಸೊ ಆಲ್ಮೋಸ್ಟ್ 2 ನ್ಯೂಮ್ಯಾರಿಕಲ್ಸ್ ನಮಗೆ ಫಸ್ಟ್ ಪಾರ್ಟ್ ನಿಂದ ಸೆಟ್ ಮಾಡ್ತಾರೆ. ಆ 2 ನ್ಯೂಮ್ಯಾರಿಕಲ್ಸ್ ನಲ್ಲಿ ಹೆಚ್ಚಿಗೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಲಾಸ್ ಆಫ್ ಮೋಷನ್ ಮತ್ತು ಗ್ರಾವಿಟೇಷನ್ಸ್ ಮತ್ತೆ ಸಿಸ್ಟಮ್ಸ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಮೇಲೆ. ಸೊ ಇವೆಲ್ಲ ನ್ಯೂಮ್ಯಾರಿಕಲ್ಸ್ ನೀವು ಪ್ರಾಕ್ಟೀಸ್ ಮಾಡಿದಾಗ ಇಲ್ಲಿ 2 ನೀವು ಆರಾಮಾಗಿ ಸಾಲ್ವ್ ಮಾಡಬಹುದು. ಮತ್ತೆ ಈಸಿಯಾಗಿ ನೀವು 90+ ನಲ್ಲಿ ನೀವು ಕ್ವಶನ್ ಪೇಪರ್ 90+ ನಲ್ಲಿ ನೀವು ಅಂಕಗಳನ್ನು ಪಡಿಬಹುದು. ಸೊ ಇಷ್ಟು ನಿಮಗೆ ಬೇಸಿಕ್ ನೀಡ್ಸ್ ಆಫ್ ಪ್ರಿಪರೇಷನ್ ಟು ಸ್ಕೋರ್ ಎ ಗುಡ್ ಮಾರ್ಕ್ಸ್. ಸೊ ಫಸ್ಟ್ ಇಯರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಎಲ್ಲಾ ವಿಡಿಯೋಗಳು ನನ್ನ ಯೂಟ್ಯೂಬ್ ಲಿಂಕ್ ನಲ್ಲಿ ಇವೆ. ಆ ಯೂಟ್ಯೂಬ್ ಲಿಂಕ್ ನಲ್ಲಿ ಇದ್ದಂತ ವಿಡಿಯೋಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತಾ ಇದ್ದೀನಿ. ಆ ಲಿಂಕ್ ಅನ್ನು ಯೂಸ್ ಮಾಡ್ಕೊಂಡು ಅವೆಲ್ಲ ನೀವು 1-2 ಸಲ ನೋಡಿ ಎಕ್ಸಾಮ್ ನಲ್ಲಿ ಯಾವ ರೀತಿ ಬರೀಬೇಕು ಸಿಂಪಲ್ ಆಗಿ ಮತ್ತು ಎಲ್ಲಿ ಮಾರ್ಕ್ಸ್ ಕಟ್ ಆಗುವಂತ ಚಾನ್ಸಸ್ ಇದೆ ಅಂತ ಕೂಡ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅವುಗಳನ್ನ ನೋಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಯಾವುದೇ ಡೆರಿವೇಶನ್ಸ್ ನಲ್ಲಿ ಯಾವುದೇ ಆನ್ಸರ್ಸ್ ನಲ್ಲಿ ನೀವು ಮಾರ್ಕ್ಸ್ ರೆಡ್ಯೂಸ್ ಆಗುವಂತ ಚಾನ್ಸಸ್ ಇಲ್ಲ. ಅದಕ್ಕೆ ಇವೆಲ್ಲ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.